ಬೆಳ್ಳಿ ಹಬ್ಬ ಮಾಡಬೇಕು ಇನ್ನೆರಡು ವರ್ಷದಲ್ಲಿ. ಬೆಳ್ಳಿ ಹಬ್ಬ ಮಾಡೋಕ್ಕೆ 13,000 ಜನ 15,000 ಜನ ಇದ್ದಾರೆ. 15,000 ಜನಕ್ಕೆ ನಾವೇನಾದ್ರೂ ಒಂದು ಗಿಫ್ಟ್ ಅಂತ ಕೊಡ್ಬೇಕಾಗುತ್ತೆ, ಅದನ್ನ ಆಚರಣೆ ಮಾಡ್ಬೇಕಾಗುತ್ತೆ. ಆಚರಣೆ ಮಾಡೋಕ್ಕೂ ಅಪಾರವಾದ ದುಡ್ಡು ಬೇಕಾಗುತ್ತೆ ನಮಗೆ. ಅದರಿಂದ ಎಷ್ಟು ನಮ್ಮ ಫಂಡ್ ಇದೆ, ಆ ಜೊತೆಗೆ ಏನಾದ್ರು ರಿಸರ್ವ್ ಫಂಡಿನಿಂದ ಏನಾದ್ರು ಟ್ರಾನ್ಸ್ಫರ್ ಮಾಡಿ ಪ್ರತಿ ತಿಂಗಳು ಅದನ್ನು ಕೊಟ್ಕೊಂಡು ಹೋಗ್ಬೋದಾ ಅಂತ ಯೋಚನೆ ಮಾಡಿ ಬೋರ್ಡಿನಲ್ಲಿ ಆ ಡಿಸಿಷನ್ ತಗೊಂಡು ಯಾವ ತರ ಮಾಡಬೇಕು ಅಂತೇಳಿ ಸ್ವಲ್ಪ ಹಲವಾರು ಬ್ಯಾಂಕ್ಗಳನ್ನು ನಾವು ಗಮನದಲ್ಲಿಟ್ಟು ಆ ಬೆಳ್ಳಿ ಹಬ್ಬವನ್ನು ಖಂಡಿತ ಮಾಡ್ತೀವಿ. ಸರ್, ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಸೀನಿಯರ್ ಸಿಟಿಜನ್ 70 ವರ್ಷ ಆದ್ಮೇಲೆ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೊಂದು 5,000 ರೂಪಾಯಿ ಡಿಡಿ ಕೊಟ್ಟರು ಕೆಲವು ಬ್ಯಾಂಕ್. ಇಲ್ಲ ನೋಡಿ, ಇಲ್ಲ ನಾವು ಕೊಡಬೇಕು ಅಂತ ಆಸೆ ಇದೆ. ಈಗ ಏನಾಗಿದೆ, ನಮ್ಮಲ್ಲಿ ಖರ್ಚು ಹೆಚ್ಚಿಗೆ ಆಗ್ತಾ ಇದೆ. ಪ್ರತಿಭಾ ಪುರಸ್ಕಾರ ಸೀನಿಯರ್ ಸಿಟಿಜನ್ಗೆ ಕೊಟ್ಟರೆ ತಪ್ಪೇನಿಲ್ಲ, ಅವ್ರ ದುಡ್ಡು ಅವ್ರು ಕೊಡಬಹುದು, ತಪ್ಪೇನಿಲ್ಲ. ಲಾಭಾಂಶದಲ್ಲಿ ಬಿಸಿನೆಸ್ ಇದೆಯಲ್ಲ, ಆ ಬಿಸಿನೆಸ್ ನಡೀತಾ ಇದೆ. ಈಗ ನಮ್ಮಲ್ಲಿ ಬರುವಂತ ಎಲ್ಲ ಎಫ್ ಡಿ ದುಡ್ಡು, ಎಫ್ ಡಿ ಕಂಪ್ಲೀಟ್ ಲೋನ್ಗೆ ಕೊಟ್ರೆ ನಾವು ಸುಮಾರು ಒಂದು 75% ಆದ್ರೂ ಕೊಟ್ರೆ ನಾವು ಆಗ ಲಾಭಾಂಶ ಬಂದು ಸಂಸ್ಥೆ ನಡೆಸ್ಕೊಡಕ್ಕೆ ಅನುಕೂಲ ಆಗಿದೆ. ಈಗಿನ ಪರಿಸ್ಥಿತಿನಲ್ಲಿ ಅದ್ರ ಬಗ್ಗೆನೂ ಒಂದು ಯೋಚನೆ ಮಾಡ್ತಿದ್ದಾರೆ. ಸೀನಿಯರ್ ಸಿಟಿಯನ್ನು ಮಲೈಸ್ಬಲ್ ಬ್ಯಾಂಕ್ ಕೊಟ್ಟು 100 ವರ್ಷ ಮೇಲಾಯ್ತು. ಅವರು ಆ ಫಂಡ್ ಇಟ್ಟಿದ್ರು. ಆ ಫಂಡ್ ಇತ್ತು, ಅವ್ರು ಕೊಟ್ರು. ಈಗ ನಾವು ದಾನ ಧರ್ಮ ಫಂಡ್ ಇಟ್ಟಿದ್ದೀವಿ. ಎಷ್ಟು ಜನ ಕೊಡೋದು ಸಾಧ್ಯ? ಕಾಸು ಕೊಡಲ್ಲ, ಸನ್ಮಾನ ಮಾಡಿದ್ದೀವಿ ಇಂಡಿಯಲ್ಲ ನಾವು ಸೀನಿಯರ್ ಸಿಟಿಜನ್. ಈಗ ಅವ್ರಿಗೆ ಏನಾದ್ರೂ ಬಹುಮಾನವಾಗಿ ಒಂದು ಕಾಸನ್ನು ಕೊಟ್ರೆ ಒಂದು ಮಾತ್ರೆ ಔಷಧಿಗಾರು ಆಗುತ್ತೆ. ಅರ್ಥ ಆಯ್ತಲ್ಲ? ಒಂದು ಮಾತ್ರೆಗೋ, ಒಂದು ಔಷಧಿಗೋ, ಒಂದು ತೂಟಕ್ಕೋ ಆದ್ರೆ ಅದು ಒಟ್ಟು ಇಲ್ಲಿ ತುಂಬುತ್ತೆ ಎದ್ದು ಸಮಾಧಾನ ಅಲ್ವಾ? ಆಯ್ತಾ? ಆ ಯೋಚನೆ ಇದೆ. ಭಗವಂತ ಹೇಗೆ ದಾರಿ ತೋರ್ತಾನೆ. ಇಲ್ಲ, ದುಡ್ಡು ಈಗ ಫಂಡ್ ಎಷ್ಟಿದೆ ಅಂತ ನೋಡ್ಬೇಕು. ನೋಡಿ ಅದನ್ನು ತೀರ್ಮಾನ ತಗೊಂಡು ಆ ಸಂದರ್ಭದಲ್ಲಿ ಏನಾದ್ರು ಸ್ವಲ್ಪ ಜನ ಕೊಡ್ಬೋದಾ, ಇಲ್ಲ ಸಿಲ್ವರ್ ಬೆಳ್ಳಿ ಹಬ್ಬನ ನಮ್ಮ ಇಡೀ ಸ್ಟಾಫು ಮತ್ತೆ 13,000 ಜನ ಮೆಂಬರ್ಸ್ಗೆ ನಾವು ಅದನ್ನ ಮಾಡ್ಬೇಕಾಗುತ್ತೆ. ಅದು ಯಾವ ತರ ಮಾಡಿ ಎಷ್ಟು ಖರ್ಚು ಬರುತ್ತೆ ಅಂತೇಳಿ ಒಂದು ಪ್ಲಾನಿಂಗ್ ಮಾಡಿ, ಒಂದು ಕಮಿಟಿ ಮಾಡಿ ಅದರಲ್ಲಿ ತೀರ್ಮಾನ ತಗೊಂಡು. ಎಷ್ಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇವತ್ತು 92 ಮಕ್ಕಳು ಕೊಟ್ಟಿದ್ದು SLCP. ಆಮೇಲೆ ಆರ್ಡಿನರಿಯಾಗಿ ಕೊಡಲ್ಲ. ನೀವು ನೋಡಿದ್ದೀರಾ, ನೀವು ಸೀಲ್ಡು ಗೊತ್ತಾಯ್ತಲ್ಲ? ಒಂದು ಸೀಲ್ಡು 1,000 ರೂಪಾಯಿ, 1,000 ರೂಪಾಯಿ ಕ್ಯಾಶು, ಒಂದು ಸಾಲು, ಅರ್ಧ kg ಸ್ವೀಟು, ಒಂದು ಸರ್ಟಿಫಿಕೇಟ್. ಅರ್ಥ ಆಯ್ತಾ? ಬಹಳ ಗೌರವಯುತವಾಗಿ ಅವ್ರ ಫ್ಯಾಮಿಲಿಯವ್ರಿಗೂ ಸಮಾಧಾನ ಆಗಿ, ಆ ಸ್ಟೂಡೆಂಟ್ಗೂ ಸಮಾಧಾನ ಆಗ್ಬೇಕು. ಏನೋ ಸುಮ್ಮನೆ ಒಂದು ಡಬ್ಬ ಹಾಕಿ ಯಾವುದೋ ಒಂಥರದ್ದು ಕೊಟ್ಟು ನಾವು ಕಳ್ಸಿದ್ವಿ. ಆ ಸೀಲ್ಡ್ ಬೇಕಲ್ಲ, ಅಲ್ಲಿದೆ ನೋಡಿ ನೀವು. ಬಹಳ ಚೆನ್ನಾಗಿದೆ ಸೀಲ್ಡು. ಬಹಳ ಜನ ನಮ್ಮ ಬ್ಯಾಂಕ್ನ ಸದಸ್ಯರು ನಾವು ಮಾಡುವಂತ ಪ್ರತಿಭಾ ಪುರಸ್ಕಾರ ಏನಿದೆ ಅದನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಗೌರವವಾಗಿ ಮಾಡ್ತೀರಾ ಅಂತ ಹೇಳಿದ್ದಾರೆ. ಠೇವಣಿದಾರರ ಹಿತಾಸಕ್ತಿ ಕಾಪಾಡುವುದೇ ನಮ್ಮ ಕೆಲಸ. ಅದು ದಿನನಿತ್ಯದ ವಿಚಾರ. ಠೇವಣಿದಾರನ ಹಿತಾಸಕ್ತಿ ಕಾಪಾಡಿಲ್ವಾ ಅಂದ್ರೆ ಅರ್ಥ ಆಯ್ತಾ, ಬ್ಯಾಂಕೇ ಇರೋದಿಲ್ಲ. ಇವರು ನೀವು ಠೇವಣಿದಾರ ಯಾವತ್ತಿಟ್ಟ, ಯಾವಾಗ ಬಂದ, ಯಾವಾಗ ಕೆಡ್ದ, ಅವನು ಕೊಡಕ್ ನಾವು ರೆಡಿ ಇರ್ಬೇಕು. ಅದ್ರಲ್ಲಿ ಯಾವ ಕಾರಣಕ್ಕೂ ಅದು ಪೆಂಡಿಂಗ್ ನಿಲ್ಸೋ ಮಾತೇ ಇಲ್ಲ. ಈ ನಾಳೆ ಬಾಪ ಮಧ್ಯಾಹ್ನ ಬಾಪ ಅಂತನೂ ಮಾತೇ ಇಲ್ಲ. ಅದರಿಂದ ಅವ್ರ ಹಿತಾಸಕ್ತಿಯನ್ನು ದಿನನಿತ್ಯ ಅವಲೋಕನ ಮಾಡ್ತೀವಿ. ಠೇವಣಿ ಎಷ್ಟಿದೆ, ಲೋನ್ ಎಷ್ಟೋಗಿದೆ, ಏನ್ ಬರುತ್ತೆ, ಏನ್ ಪ್ರಾಫಿಟ್ ಇದೆ ಅಂತ ಅವ್ರ ಹಿತಾಸಕ್ತಿಯನ್ನು ದಿನನಿತ್ಯ ನಾವು ಅವರು ಅವಲೋಕನ ಮಾಡ್ತೀವಿ. ಅದ್ರ ಬಗ್ಗೆ ಸದಾ ಗಮನ ಇಟ್ಟಿರ್ತೀವಿ. ಎಲ್ಲ ಶಾಖೆಗಳು ಬೆಳಿಗ್ಗೆ 10 ಗಂಟೆ ಒಳಗೆ ಇಡೀ ಆರ್ಥಿಕ ಪರಿಸ್ಥಿತಿ ಹೀಗಿದೆ ಅಂತ ನನ್ನ ಟೇಬಲ್ ಬಂದ್ಬಿಡುತ್ತೆ ಪ್ರತಿದಿನ. ಸರ್, ಈಗ 11 ಬ್ರಾಂಚ್ ಇದೆ, ಮಾಡಬೇಕು ಅಂತ ಆಸೆ ಇಲ್ಲ ಸದ್ಯಕ್ಕೆ. ಯಾಕೆ ಈಗ ಮಾಡಿದ್ದೇ ಕಷ್ಟ ಆಗುತ್ತೆ ಉಳಿಸ್ಕೊಡಿ. ಮುಂದೆ ಏನು ನರಸಿಂಹಶೆಟ್ಟಿ ಮಹಿಳಾ ಸಹಕಾರ ಸಂಸ್ಥೆಯ ಸಂಸ್ಥಾಪಕ. ನಾನು ಸಂಸ್ಥಾಪಕರಲ್ಲಿ ಒಬ್ಬ ನಿರ್ದೇಶಕನಾಗಿ 48 ವರ್ಷಗಳ ಕಾಲ ಇದರಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಪ್ರತಿಭಾ ಪುರಸ್ಕಾರದವರು ಬಂದಿದ್ದಾರೆ. ಗಂಗಾನಗರ ಶಾಖೆ ಸದಸ್ಯರಾದ KL ನಾಗಭೂಷಣ್ ಅವರು, ಅವರ ಪುತ್ರಿ ಕುಮಾರಿ ಶಿವಾನಿ ಎನ್ ಗುಪ್ತಾ ಅವರು 600 ಸಂಸ್ಥೆಯನ್ನ ಆಶೀರ್ವದಿಸಿದಂತ ಎಲ್ಲ ಸದಸ್ಯ ಬಾಂಧವ
ಒಂದು ಸಂಸ್ಥೆ ಚೆನ್ನಾಗಿ ನಡೀಬೇಕು ಅಂತಂದರೆ ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ಇದಿಷ್ಟು ಇದ್ರೇ ನಾವೇನಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವೇನಂತೆ ಇಂಪಾರ್ಟೆಂಟ್. ನೀವಿದ್ರೆ ನಾವು ಒಬ್ಬ ಠೇವಣಿದಾರ, ಒಬ್ಬ ಮೆಂಬರ್ ಸಾಲ ಪಡೆದು ಇವರಿಬ್ಬರು ಸರಿ ಇದ್ದರೆ ಒಂದು ಸಂಸ್ಥೆ ತನ್ನಷ್ಟೇ ತಾನೇ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅದರಿಂದ ನಿಮ್ಮ ಆಶೀರ್ವಾದವನ್ನು ಹೇಳಿ ಕಾನೂನು ಸಲಹೆಗಳನ್ನು ಸದಾ ನೀಡ್ತಾ ನಮಗೆ ಸಲಹೆ ಸಹಕಾರಗಳನ್ನು ಕೊಡ್ತಾ ನಾವೇನು ತಪ್ಪುಗಳು ಮಾಡಿದ್ರೆ ಅದನ್ನು ಸರಿ ಮಾಡಿ ನಂತರ ರಿಸರ್ವ್ ಬ್ಯಾಂಕಿನವರಿಗೂ ರಿಜಿಸ್ಟ್ರಾರ್ ಕೋಆಪರೇಟಿವ್ ಅವರು ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಬ್ಯಾಂಕಿನ ಠೇವಣಿದಾರರು, ಸಾಲ ಪಡೆದಂಥ ಸದಸ್ಯ ಬಾಂಧವರು, ಸದಸ್ಯರು, ಹಿತೈಷಿಗಳಿಂದ ಹೃತ್ಪೂರ್ವಕವಾದ ಧನ್ಯವಾದ. ಮಹಿಳಾ ಸಹಕಾರ ಸಂಸ್ಥೆಯ 11 ಶಾಖೆಯ ಸಿಬ್ಬಂದಿ ವರ್ಗದವರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ವಿತ್ ಜನರಲ್ ಮ್ಯಾನೇಜರ್ ಸೇರಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಎಲ್ಲ ಟೈಮ್ನಲ್ಲೂ ಎಲ್ಲ ಕಾಲದಲ್ಲೂ ಈ ಸಂಸ್ಥೆಯ ಮೇಳೆಯನ್ನು ನೋಡದೆ ಸಂಸ್ಥೆಯಲ್ಲಿ ಸದಾ ಕೆಲಸ ಮಾಡಿ ರಿಸರ್ವ್ ಬ್ಯಾಂಕಿನ ಕೇಳಿದಂಥ ಎಲ್ಲ ಕಾನೂನುಗಳನ್ನು ಫುಲ್ಫಿಲ್ ಮಾಡಿ ಸಮಾಧಾನವಾಗಿ ಸಂಸ್ಥೆಗೆ ನಡೆಸುತ್ತಿರುವಂಥ ಎಲ್ಲ